ಚಿಕ್ಕ ವಯಸ್ಸಿನ ಹುಡುಗ ಬೇಸ್ ಹೆಸರು ನೀವೇ ಹೇಳಿ. ಹಾಗಾದ್ರೆ ಮದುವೆ ವಯಸ್ಸಂತಲ್ಲ, ಹಾಗಾದ್ರೆ ನೀವೇ ನೋಡಿ. ಯಾರಪ್ಪ ಅದು 8 ಗಂಟೆಗೆ ಬೆಳಗ್ಗೆ? ಓ ಏನ್ ಹೇಳಿ ಬರ್ತಾರೆ ಅಪ್ಪ, ನೀವು ನನ್ನ ನಾಟಕದ ಪ್ರೇಕ್ಷಕರೇ ಪರಿಚಯ ಮಾಡಿಕೊಡ್ಬೇಕಲ್ಲ. ನೀನೇ ಮನೆಗೊಂಡ ಪ್ರೇಕ್ಷಕರೇ ಏನ್ ಬರಕ್ಕೆ ಅಂತ ಬಂದ್ರೆ ನಮ್ಮ ಅಜ್ಜಿ ಇಲ್ಲ ತಾನೆ? ಇಲ್ಲ, ಯಾಕೆ ಹೇಳ್ತಾ? ಅಯ್ಯೋ ಭಾಗವತ್ರೆ, ನಮ್ಮ ಅಜ್ಜಿ ಅಂತ ನಾನು ಯಾರಿಗೂ ಹೆದರ್ತಿಲ್ಲ, ರೇಗಿಕೊಂಡು ಹೇಳಿದ್ದು. ಯಾರ ರೇಗಿಕೊಂಡು? ನಿಮ್ಮ ಮೇಲೆ ನಾನು ರೇಗಿಕೊಂಡು ಹೇಳಿದ್ನಪ್ಪ. ನನ್ನ ಮೇಲೆ ಯಾಕೆ ರೇಗಿಕೊಂಡು? ಯಾಕಂದ್ರೆ ನೀವೇ ತಾನೇ ಹೇಳಿದ್ರಿ ನನಗೆ ಮದುವೆ ವಯಸ್ಸೇ ಆಗಿಲ್ಲ ಅಂತ. ನಾನು ಯಾವಾಗ ಹೇಳಿದ್ರಿ ಮದುವೆ ವಯಸ್ಸಾಗಿ? ಅಯ್ಯೋ ಭಾಗವತ್ರೆ, ಇವಾಗ ತಾನೇ ಹೇಳಿದ್ರಿ. ಅದನ್ನ ಬಿಡಿ, ನಿಮಗೆ ಗೊತ್ತು ನನ್ನ ವಯಸ್ಸು ಎಷ್ಟು ಅಂತ. ನಿಮಗೆ ಹೇಗೆ ಗೊತ್ತದ ನನ್ನ ಮದುವೆ ವಯಸ್ಸಲ್ಲ ಅಂತ? ಹೇಳಿ ನೋಡೋಣ. ನೋಡಿದ್ರೆ ಗೊತ್ತಾಗಲ್ವಾ? ಮೀಸೆ ಮಾಡಿಲ್ಲ, ಗಡ್ಡ ಬಂದಿಲ್ಲ, ಹೇಗೆ ದೊಡ್ಡನಾಗ್ತೀಯ? ಹೋಗಿ ಭಾಗವತ್ರೆ, ನಮ್ಮ ಅಜ್ಜಿ ನೋಡ್ರೆ ಮದುವೆ ಮಾಡ್ಸಲ್ಲ ಅಂತ ಹೇಳ್ತಾಳೆ. ಇನ್ನು ನೀವು ನೋಡ್ರೆ ಮದುವೆ ವಯಸ್ಸಾಗಿಲ್ಲ ಅಂತ ಹೇಳ್ತೀರಾ. ಹೋಗಿ ಭಾಗವತ್ರೆ ನೀವು. ಆಯ್ತಪ್ಪ, ನಿಮ್ಗೆ ಮದುವೆ ವಯಸ್ಸಾಗಿದೆ ಸರಿ ತಾನೆ? ನನ್ಗಲ್ಲ, ನನಗೆ ವಯಸ್ಸಾಗಿದೆ ಅಂತ ಅಂದ್ರಲ್ಲ. ಮೊದಲು ನಿಮ್ಮ ಪ್ರೇಕ್ಷಕ ಕೇಳಿ ತಿಳಿತಾ? ಬಾಪುರೇ ಮದ ಬಾಪುರೇ ಅದನ್ನೇ ಮಾಡಿಸಿದಲ್ಲ ಕೇಳಿ ಬರ್ತಾರೆ. ಏನನ್ನ? ಅದೇ ಇವಾಗ ನೀವು ಹೇಳಿದಲ್ಲ ಮದ್ವೆನ ಮಾಡಿಸಿದಲ್ಲ ಕೇಳಿ ಸ್ವಲ್ಪ. ಮದ್ವೆನ? ಅದು ನನ್ನ ಚಿಕ್ಕ ಹುಡುಗ. ನಂಗೆ ಚಿಕ್ಕ ಹುಡುಗ ಅಂತಲ್ಲ ಅಜ್ಜಿ. ನಾನು ಚಿಕ್ಕವನೋ ದೊಡ್ಡವನೋ ಹೇಳೋದು ನೀನು ಅಲ್ಲ, ಇವರು ಅಲ್ಲ, ಈ ಪ್ರೇಕ್ಷಕರು ಅಲ್ಲ, ಬರೀ ನನ್ನ ಹೆಂಡತಿ ಮಾತ್ರ. ತಿಳಿತಾ? ಏನು ಕಲಿಗಾಲ ಬಂತಪ್ಪ? ಏನು ಕಲಿಗಾಲನ? ರಾತ್ರಿ ಕಲಿಗಾಲ ಅಂತೀರಾ? ಎಷ್ಟೋ ಜನ ಇದೇ ಟೈಮಲ್ಲಿ ಮನೆಗೆ ಶಾಂತಿ ಸಿಗಲಿ ಅಂತ ಮದುವೆ ಆಗೋರೆ. ಈ ಇವಾಗ ಮದುವೆ ಆದ ತಪ್ಪಂತ ಬೈತಿಲ್ಲ. ಈ ಭಾಗವತರದ್ದು ಹಣೆ ಬರನೇ ಇಷ್ಟು. ನೀನ್ ಮದುವೆ ಮಾಡೋಕೆ 10,000 ರೂಪಾಯಿ ಬೇಕು. ಎಲ್ಲಿಂದ ತರ್ತೀಯಾ? ಏನು 10,000ನ? 1 2 3 4 5 6 7 8 9 10 10 ಪೈಸದಲ್ಲಿ ನನ್ನ ಮದುವೆ ಆಗುತ್ತೆ ನಡೆಯಕ್ಕೆ. ಏನು 10 ಪೈಸದಲ್ಲಿ ನೀನ್ ಮದುವೆನಾ? ಹೌದು ಜಗ್ಲಿ, 10 ಪೈಸದಲ್ಲಿ ನನ್ನ ಮದುವೆ ಆಗುತ್ತೆ. ಹೆಂಗಪ್ಪ? 1 ಪೈಸೆ ನನ್ನ ಬಟ್ಟೆಗೆ, ಆಮೇಲೆ 1 ಪೈಸೆ ಹುಡುಗಿ ಸೀರೆಗೆ, 3ನೇ ಪೈಸೆ ಚಿನ್ನಕ್ಕೆ, 4ನೇ ಪೈಸೆ ಭಾಗವತ್ರಿ ಕೊಡೋದ. ಹೌದು, ಅದರಿಂದ ಪುರೋಹಿತಕ್ಕೆ ಫೀಸ್ ಕಟ್ತಾರೆ. 5ನೇ ಪೈಸೆ ಊಟಕ್ಕೆ, ಮತ್ತೆ 6ನೇ ಪೈಸೆ ಯಾವ್ದು ಗೊತ್ತಾ? ಯಾವ್ದಕ್ಕಪ್ಪ? ಹೊಸ ಹಾಸಿಗೆ ಮತ್ತೆ ಬೆಡ್ ತಗೊಳಕ್ಕೆ. 10 ಪೈಸೆದಲ್ಲಿ ಭಾಗವತ್ರಿ ಇನ್ನೆಷ್ಟು ಉಳಿಯುತ್ತೆ? 4 ಪೈಸೆ. ಅಜ್ಜಿ, 4 ಪೈಸೆಯಿಂದ ಏನ್ ಮಾಡೋದ ಗೊತ್ತಾ? 4 ಪೈಸೆನ ಭಾಗವತ್ರಿ ಕೊಡೋದ. ಅದರಲ್ಲಿ ಭಾಗವತರು 4 ಪೈಸೆದಲ್ಲಿ 1 ಪೈಸೆ ಉಳಿಸ್ಕೊಂಡ್ಬಿಟ್ಟು ಬ್ಯಾಂಕಿಗೆ ಮಿಕ್ಕಿದ 3 ಪೈಸೆ ಹಾಕ್ತಾರೆ. ಇಟ್ಟಿ ಅಂತ ಹೆಸರು ಕೊಟ್ಟು ಮುಂದೆ ಯಾವಾಗಾರ ಬೇಕಾಗುತ್ತೆ ಬಿಡು. ಸರಿ ಸರಿ ಆಯ್ತು. ಭಾಗವತ್ರೆ, ನೆನ್ನೆ ಏನಾಯ್ತು ಗೊತ್ತಾ? ಏನಾಯ್ತಪ್ಪ? ನಾನು ಮಕ್ಕಳೊಂದಿಗೆ ಚೂಚಂಡು ಲಗೋರಿ ಆಟ ಆಡ್ತಿದ್ನಪ್ಪ. ಏನೋ
ಈ ನಮ್ಮ ಅತ್ತಿನವ್ರೆ ಮದುವೆ ಮಾಡ್ತಿಲ್ಲ, ಇನ್ನು ನಮ್ಮ ಮಕ್ಳಿಗೆ ಬಂದ್ಬಿಡ್ತಾರ. ನೀವ್ ಹೇಳಿ ಪ್ರೇಕ್ಷಕರೇ, ಅನ್ನಲ್ಲ ಈ ಮಾತು ದೊಡ್ಡರು ಅಂತ. ಅಂದ್ರೆ ಮಕ್ಕಳು ಅಂದ್ರೆ ಬೇರೆ ಮಕ್ಕಳು ಇದ್ದಾರೆ, ಬೇರೆ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಚೆಂಡು ಹೋಗಿ ಯಾರ ಮೇಲೆ ಬಿದ್ದು ಬರ್ತಾ, ಯಾರ ಮೇಲೆ ಬಿತ್ತು ಅಲ್ಲಿ ಗುದ್ದಿದಾರಲ್ಲ, ಆಂಟಿ ತರ ಬಿತ್ತು. ಆಂಟಿ ತರ ಬಿತ್ತ. ಅವ್ರು ಏನಂತ ಬೈದ್ರು ಗೊತ್ತಾ? ಏನಂತ ಬೈದ್ರು ಗೊತ್ತಾ ಪ್ರೇಕ್ಷಕರೇ? ಏನಂತ ಬೈದ್ರು ಗೊತ್ತಾ ಪ್ರೇಕ್ಷಕರೇ? ಅವರು ಏನಂತ ಬೈದ್ರು ಅಂದ್ರೆ, ಅಯೋಗ್ಯ, ಇಷ್ಟು ಬೆಳೆದ್ ನಿಂತಿದ್ಯಾ, ಒಂದ್ ಮದ್ವೆ ಮಾಡ್ಕೊಳ್ಳು, ಈ ಮಕ್ಕಳ ತರ ತಂದೆ ಆಗಿರ್ತಿದ್ದೆ ನೀನು. ಅವಾಗ ನಿನ್ ಮಕ್ಕಳು ತೂತಂಡು ಲಬರಿ ಆಡ್ಕೊಂಡು ಬೈದ್ರು. ಆಂಟಿ ಏನ್ ಸಖತ್ತಾಗಿ ಬೈದ್ಲು ಗೊತ್ತಾ? ಕೇಳ್ಕೊಂಡಿರೋ ಎಲ್ಲರೂ ನಗಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಯ್ಯೋ ಇವಾಗ ಅದನ್ನೆಲ್ಲ ಬಿಡು. ನೋಡಜ್ಜಿ, 10 ಪೈಸಲ್ಲಿ ನಾನು ಮದ್ವೆ ಮಾಡ್ಕೊಂಡ್ ಬರ್ತೀನಿ. ಇವಾಗ ನಾನು ಬರ್ತೀನಿ. ಹುಡುಗಿ ಬೇಕು ನನಗೆ ಮದುವೆ ಮಾಡಬೇಕು, ಹುಡುಗಿ ಬೇಕು ನನಗೆ ಮದುವೆ ಮಾಡಬೇಕು. ಅಳಬೇಡ ನನಗಂದ ನಾನು ಬೇಟೆಗೆ ಹೋಗಿ ಬರ್ತೀನಿ, ಅಳಬೇಡ ನನಗಂದ ನಾನು ಬೇಟೆಗೆ ಹೋಗಿ ಬರ್ತೀನಿ, ಬೇಟೆಗೆ ಹೋಗಿ ಬರ್ತೀನಿ, ನಿಂಗೆ ಮುಂಬೈ ಬಿಟ್ಟೊಯ್ ತರ್ತೀನಿ. ಅಳಬೇಡ ನನಗಂದ ನಾನು ಸಂತೆಗೆ ಹೋಗಿ ಬರ್ತೀನಿ, ಅಳಬೇಡ ನನಗಂದ ನಾನು ಸಂತೆಗೆ ಹೋಗಿ ಬರ್ತೀನಿ, ಸಂತೆಗೆ ಹೋಗಿ ಬರ್ತೀನಿ, ನಿನಗೆ ಮದುವೆ ನಂಗೆ ತರ್ತೀನಿ. ಮಡ್ಕೆ ಬೇಕೇನಪ್ಪ, ಮಡ್ಕೆ. ಅಕ್ಕಿ ಬೇಕೇನಪ್ಪ, ಅಕ್ಕಿ. ಹೊಡೆದ್ರೆ ಹೊಡಿಯಲ್ಲ, ಮುರಿದ್ರೆ ಮುರಿಯಲ್ಲ. ಅಕ್ಕಿ ಬೇಕೇನಪ್ಪ, ಅಕ್ಕಿ. ಯಾವ್ರಪ್ಪ ಇದು? ಬಿಸಿಲು ಬೇರೆ ಸುಡ್ತಿದೆ, ಲೈಟ್ ಬೇರೆ ಇಷ್ಟು ಹಾಕೋರೆ, ಹೊಟ್ಟೆ ಬೇರೆ ಹಸಿತಿದೆ. ನೀ ಏನ್ ಮಾಡೋದು? ಏನ್ ಮಾಡ್ತೀನಿ? ಓ ವ್ಯಾಪಾರಿ, ಮಡ್ಕೆ ಬೇಕೇನಪ್ಪ, ಮಡ್ಕೆ. ಅಜ್ಜಿ, ಆ ಮಡ್ಕೆ ಎಷ್ಟು? ಲೋ ಮಗ, ನಾನು ಅಜ್ಜಿ ಎಲ್ಲ ಕೊಡು ಆಂಟಿ. ನೋಡಿದ್ರೆ ಪ್ರೇಕ್ಷಕರೇ, ಅಜ್ಜಿ ಹಾಕ್ಬಿಟ್ಟು ಆಂಟಿ ಅಂತ. ಆಂಟಿ ಆಯ್ತು ಆಂಟಿ. ಆ ಮಡಿಕೆ ಎಷ್ಟು? ಇಲ್ಲ, 5 ರೂಪಾಯಿ. ದೊಡ್ಡ ಮಡಿಕೆ ಅಂದ್ರೆ ನನ್ನ ಸೈಜ್ ಇರೋ ಮಡಿಕೆ 10 ರೂಪಾಯಿ. ಸರಿ, ನನ್ನ ಸೈಜ್ ಮಡಿಕೆ ಕೊಡಿ. ನೋಡಪ್ಪ, ತಗೋ ಆಂಟಿ. ಬೇಜಾರು ಮಾಡ್ಕೋಬೇಡಿ, 10 ಪೈಸೆ ಇದೆ, ಕೊಡ್ತೀರಾ? ಕೊಡು ನನ್ನ ಮಡಿಕೆ ವಾಪಸ್. ಇದು 10 ರೂಪಾಯಿ ಮಡಿಕೆ, ನೀವು ಕೊಡ್ತೀರಾ? 10 ಪೈಸೆ. 10 ಪೈಸೆ ಕೊಡ್ತೀರಾ? ಅಯ್ಯೋ, ವ್ಯಾಪಾರ ಮಾಡಕ್ ಬರಲ್ಲ, ಹೋಗ್ಲಿ ಬಿಡು ಹುಡುಗ. ಅಜ್ಜಿ, ಓ ಆಂಟಿ, ಮಡಿಕೆನ ನೀನೇ ಇಟ್ಕೋ, ನನಗೆ ಚಿಕ್ಕ ಹುಡುಗ ಅಂತ ಕರಿಬೇಡ, ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಹೇಳು? ಯಾಕೆ? ನನಗೆ ಮದ್ವೆ ಮಾಡಿಸ್ತಾರೆ ನಮ್ಮ ಅಜ್ಜಿ. ಇವಾಗ ನೀನು ಚಿಕ್ಕ ಹುಡುಗ ಅಂತ ಕರೆದ್ರೆ ನಂಗೆ ಬೇಜಾರಾಗಲ್ವಾ? ಸರಿ, ನಿನ್ನ ಚೆಲುವ ಅಂತ ಕರೀಲ? ಚೆಲುವನ? ಹಂಗಂದ್ರೆ ನಿಮಗೆ ಗೊತ್ತಾ ಪ್ರೇಕ್ಷಕರೇ? ಗೊತ್ತಿಲ್ಲ. ಸುಂದ್ರಾಂಗ ಅಂತ. ಓ ಸುಂದ್ರಾಂಗ, ನೈಸ್. ಸರಿ, ತಗೋ ಮಡಿಕೆ. ಎಷ್ಟು ರೂಪಾಯಿ ಕೊಡ್ಬೇಕು? 10 ಪೈಸೆ ಕೊಡು. ಇಲ್ಲಿ ಮುಂದೆ ಇದಾರಲ್ಲ, ಇವ್ರ ಹತ್ರ ಸ್ವಲ್ಪ ಅಕ್ಕಿ ಬೇಕಾಗಿತ್ತು, ಅಕ್ಕಿ ತಗೊಂಡು ಬಂದು ಕೊಡ್ಲಾ? ಸರಿ. ಅಣ್ಣ, 1 ಮೂಟೆ ಎಷ್ಟು? 1 ಮೂಟೆ ಅಕ್ಕಿ ಬಂದು 500 ರೂಪಾಯಿ. ಏನು? 1 ಮೂಟೆ ಅಕ್ಕಿ ಬಂದು 500 ರೂಪಾಯಿ ಅಂತೆ. ಅಯ್ಯೋ ದೇವ್ರೆ. ಸರಿ, 10 ಪೈಸೆ ಇದೆ, ಕೊಡ್ತೀರಾ? ಎಲ್ಲ ಇವನ ಯಾರು ಓಬಿರನ್ ಕಾಲದಲ್ಲಿ ಇದ್ದಂಗ ಅವನೇ. 10 ರೂಪಾಯಿ ಅಕ್ಕಿಗೆ 500 ರೂಪಾಯಿ ಅಕ್ಕಿಗೆ 10 ಪೈಸೆ ಕೊಡ್ತಾನಂತೆ. ಪಾಪ ಹುಡುಗ. ಅಣ್ಣ, ಅಕ್ಕಿನ ನೀನೇ ಇಟ್ಕೋ, ನಂಗೆ ಚಿಕ್ಕ ಹುಡುಗ ಅಂತ ಕರಿಬೇಡ, ತುಂಬಾ ಸಿಟ್ಟು ಬರುತ್ತೆ. ಸರಿ ಆಯ್ತು, ನೀನು ತಾತ ಅಂತ ಕೂದ್ಲಾ? ಆಯ್ತಪ್ಪ, ನನ್ನ ಹತ್ರ
ಕೂಗು, ಸರಿನಾ? ಸರಿ ಆಯ್ತು. ಇವಾಗ ನನಗೆ 10 ಪೈಸೆಗೆ ಅದನ್ನ ಕೊಡ್ತೀರಾ? ಸರಿ ಆಯ್ತು. 10 ಪೈಸೆಗೆ ಮಡಿಕೆ ಬಂತು, 10 ಪೈಸೆಗೆ ಮೂಟೆನೂ ಬಂತು. ಇವಾಗ ನಿಮ್ಗೆ ಎಷ್ಟು ಕೊಡಬೇಕು? 10 ಪೈಸೆ. ನಿಮ್ಗೆ ಎಷ್ಟು ಕೊಡಬೇಕು? 10 ಪೈಸೆನೆ. ಸೊ ಇಬ್ರಿಗೂ ಸೇರಿದ್ರೆ 20 ಪೈಸೆ ಆಯಿತು. ಆದರೆ ನನ್ನ ಹತ್ರ ಇರೋದು ಬರೀ 10 ಪೈಸೆ. ಇಬ್ರಿಗೂ ಕೊಡಲ್ಲ. ಕಿಟ್ಟಿ ಕತೆ ಇದು ಕಿಟ್ಟಿ ಕತೆ, ಜಾಣರಲ್ಲಿ ಜಾಣನಾದ ಕಿಟ್ಟಿ ಕತೆ, ಇದು ಕಿಟ್ಟಿ ಕತೆ. ಕಿಟ್ಟಿ ಕತೆ ಇದು ಕಿಟ್ಟಿ ಕತೆ, ಜಾಣರಲ್ಲಿ ಜಾಣನಾದ ಕಿಟ್ಟಿ ಕತೆ. ಕಿಟ್ಟಿ ಕತೆ ಇದು ಕಿಟ್ಟಿ ಕತೆ. ಲಾ 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 ಲಾ. ಒಳ್ಳೆ ಮಾರಾಟ ಆಯಿತು. ಅವರಿಬ್ಬರಿಂದನೂ 10 ಪೈಸೆಗೆ ಅಕ್ಕಿನೂ ಬಂತು, ಇಲ್ಲಿ ಮಡಿಕೆನೂ ಬಂತು. ಮತ್ತೆ ಏನಾದರೂ ಮಾಡ್ಬೇಕಲ್ವಾ? ಕುರಿ, ಈ ಕುರಿ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ. ಈ ಕುರಿನೇ ಇಷ್ಟು ಚೆನ್ನಾಗಿದ್ರೆ ಈಗ ಇದನ್ನ ಸಾಕಿರೋರು ಎಷ್ಟು ಚೆನ್ನಾಗಿರ್ಬೇಡ, ಅವ್ರನ್ನೂ ಹುಡುಕ್ತೀನಿ. ಸಿಕ್ಕಿದ್ರು. ಅಜ್ಜಿ ಅಜ್ಜಿ, ಈ ಕುರಿ ನಿಂದೇನಾ? ಈ ಕುರಿ ನಂದೆ. ಇದಕ್ಕೆ ಮದ್ವೆ ಮಾಡ್ತಿದ್ಯಾ ಅಜ್ಜಿ? ಏನು ಕುರಿಗೆ ಮದ್ವೆನಾ? ಹೌದು. ಇದಕ್ಕೆ ಇನ್ನೂ ಹೆಣ್ಣು ಹುಡುಕ್ತಿದ್ದೀನಿ. ಇದಕ್ಕೇನಾದ್ರು ಸಿಕ್ಕರೆ ಗಂಡು ಖಂಡಿತ ಮದ್ವೆ ಮಾಡದೆ ಬಾತ ಮುಚ್ಚದೆ. ಓ, ಈ ಅಜ್ಜಿ ಬಲೆ ಬುದ್ಧಿವಂತಲು. ಕೇಳಿಸ್ಕೊಂಡು ಹೋಗ್ತಾರೆ. ಇದೇ ಬುದ್ಧಿ ನಮ್ಮ ಅಜ್ಜಿ ಕಿತ್ತಿದ್ರೆ ಈ ಟಗರ್ ತರ ಮಕ್ಳು ಇರ್ತಿದ್ರು ನಂಗೆ. ಈ ಪ್ರೇಕ್ಷಕರು ಮತ್ತೆ ಹಳ್ಳಿಯವರೆಲ್ಲ ಗಂಡ್ರು, ಮೂರ್ಖರು, ಗಂಡ್ಪಿಂಡ್ರು. ನೀನ್ ಗಂಡ? ಅಲ್ಲ. ಮೂರ್ಖ? ಅಲ್ಲಪ್ಪ. ಗಂಡ್ಪಿಂಡ? ಅಲ್ಲೇ ಅಲ್ಲ. ಅದಕ್ಕೆ ನಿನ್ನ ಹತ್ರನೇ ಬಂದಿದ್ದು. ಆಯ್ತು, ಏನಾಗ್ಬೇಕಿತ್ತು ಹೇಳು. ತಗೋ ಮಡಿಕೆ, ಅಕ್ಕಿ ತಗೋ, ಒಂದು ಮೂಟೆ ಅಕ್ಕಿ. ನಾನು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಮಡಿಕೆಯಲ್ಲಿ ಸ್ವಲ್ಪ ನೀರು ಹಾಕು, ಅನ್ನ ಹಾಕು, ಒಳ್ಳೆ ಇದು ಅನ್ನ ಮಾಡು. ನನ್ನ ಹತ್ರ ನದಿಗೆ ಹೋಗಿ ಬರ್ತೀನಿ. ಆಯ್ತಪ್ಪ, ಸರಿ. ಅಯ್ಯೋ ಇರು, ಆಮೇಲೆ ಬರೀ ಅನ್ನ ಮಾಡಿ ಇದೆ, ಸ್ವಲ್ಪ ಸಾರು ಮಾಡು. ಬರೀ ಅನ್ನ ತಿನ್ನಕ್ಕಾಗ. ಆಯ್ತಪ್ಪ, ಹೋಗಿ ಮಾಡಿ ಬರ್ತೀನಿ. ಎಲ್ಲ ಒಳ್ಳೇಳು ಅಂತ ಹೊಗಳಿದ್ರೆ ಹುಡ್ತಿ ನೋಡೋದೆಲ್ಲ ಉಟ್ಕೊಂತೀನಿ ಅನ್ಕೊಂಡು ನಾನು ಅನ್ನ ಬೇಯಿಸ್ತೀನಿ ಅನ್ಕೊಂಡಿರ್ಬೇಕು. ನಾನಿಷ್ಟು ಒಳ್ಳೇಳು ಅಂತ ಅನ್ಕೊಂತೀಪ. ಬಾಬಾದ್ರೆ ನಿಮಗೆ ಗೊತ್ತು ತಾನೇ ನನ್ನ ಬಗ್ಗೆ? ಏನಮ್ಮ? ನಾನು ಊರಿನಾಗೆ ಹಿರಿಯಳು. 10ನಷ್ಟು ವಯಸ್ಸಾಗಿದೆ ನನಗೆ. ಎಂತೆಂಥದ್ದೆಲ್ಲ ಕಂಡಿಲ್ಲ, ಏನೇನೆಲ್ಲ ಉಣ್ಣಿಲ್ಲ. ಎಂತೆಂಥದ್ದೆಲ್ಲ ಲಾಗ ಹಾಕಿ ಹಣ್ಣಾದವಳು. ನನ್ನ ಮುಂದೆ ಈ ಚಿಕ್ಕ ಹುಡುಗನ. ಛೇ ಪಾಪ, ನಿನ್ನ ಹುಡುಗ ತಪ್ಪು ತಿಳ್ಕೊಂಡಿ ನಾನು. ಪಾಪದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಅವ್ನು ಕೊಟ್ಟಿರೋ ಅಕ್ಕಿಲಿ ಅರ್ಧ ಹಾಕಿ ನಾನು ಇಟ್ಕೊಂಡು ಇದು ಅರ್ಧ ಹಾಕಿ ಹಂಗೆ ಅನ್ನ ಮಾಡಿ ಬೇಯಿಸಾಕ್ತೀನಿ. ಅಲೆ ಮುಕ್ಕಿ ನೀನು. ಆದ್ರೆ ಇದನ್ನ ಅವನಿಗೆ ಮಾತ್ರ ಹೇಳ್ಬೇಡಿ. ಹೇಳಲ್ಲ ಬಿಡಲ್ಲ. ನೀವು ಕೂಡ ಯಾರಿಗೂ ಹೇಳ್ಬೇಡಿ. ಗೊತ್ತಾಯ್ತು ನನಗೆ ಎಲ್ಲ. ಏನ್ ಗೊತ್ತಾಯ್ತು? ಮತ್ತೆ ಹೇಳ್ಬೇಡ ಅಂದ್ಯಾ? ಏನ್ ಹೇಳ್ಬಾರ್ದು? ನನಗೆ ಎಲ್ಲ ಕೇಳಿಸ್ತು. ನನಗೆ ಆ ಮಡಿಕೆ ಎಲ್ಲ ಹೇಳುತ್ತೆ. ಏನಪ್ಪ ಮಡಿಕೆ ಮಾತಾಡುತ್ತಾ? ಹೌದಜ್ಜಿ, ಮಡಿಕೆನು ಮಾತಾಡುತ್ತೆ ನಮ್ಮೆಲ್ಲರ ತರನು. ಆ ಮಡಿಕೆ ಏನ್ ಹೇಳಿತು ಗೊತ್ತಾ? ಏನಿತ್ತು ಗೊತ್ತಾ ಪ್ರೇಕ್ಷಕರೇ? ಗೊತ್ತಿಲ್ಲ. ಆ ಮಡಿಕೆ ಇಟ್ಟು ನನಗೆ ಒಂದು ಸೇರು ಕೊಟ್ಟಿತ್ತು ಅಲ್ವಾ? ಹೌದು. ನಾನು ಅದ್ರಲ್ಲಿ ನೀವು ಅರ್ಧ ಸೇರು ಎತ್ಕೊಂಡು ಪಾಕೆಟ್ ಒಳಗೆ ಹಾಕೊಂಡ್ರಂತೆ. ಹೌದಪ್ಪ, ನಾನೇನೋ ಅಕ್ಕಿ ಕದ್ದಿದ್ದೇನೋ ನಿಜ. ಆದ್ರೆ ಮಡಿಕೆ ಮಾತಾಡೋದಂದ್ರೆ ಏನು? ಅಜ್ಜಿ, ಅದು ಮಾತಾಡುವ ಮಡಿಕೆ. ಅದು ನಾನು ಮೇಲಿನೂರಿಂದ ತಂದಿರೋದು. ಮಾತಾಡೋ ಮಡಿಕೆನಾ? ನನಗೊಂದು ಸಹಾಯ ಮಾಡ್ತೀಯಾ? ಏನಂತೆ ಅದು? ಆ ಮಡಿಕೆನ ನನಗೆ ಕೊಡ್ತೀನಪ್ಪ. ಅಯ್ಯೋ ಶಿವನೇ, ಇದೆಲ್ಲಿ ಸಿಗಾಕೊಂಡ್ಬಿಟ್ನಪ್ಪ. ಮಾತಾಡುವ ಮಟ್ಟಿಗೆ ಕೊಟ್ಬಿಡೋದಂತೆ. ಬಂದ್ಬಿಡು. ಅಯ್ಯೋ ಇಲ್ಲೇ ನನಗೆ ಪುಕ್ಷಟೆ ಏನು ಕೊಡ್ಬೇಡಪ್ಪ. ನನಗೆ ಮಾತಾಡೋ ಮಟ್ಟಿಗೆ ಕೊಡು. ನನ್ನ ಹತ್ರ ಇದೊಂದು ಕುರಿ ಇದೆ. ಕುರಿ ಇಟ್ಕೊಂಡು ಏನ್ ಮಾಡ್ಲಿ? ಸಾರು ಮಾಡ್ಕೊಂಡು ತಿನ್ಬೋದಲ್ಲ? ಸಾರು ಮಾಡ್ಕೊಂಡು ಏನೋ ತಿನ್ಬೋದು. ಆದ್ರೆ ನನ್ನ ತೆಗ್ದಲ್ವಾ ಏನು? ಅಯ್ಯೋ ಓಕೆ ಬಿಡು, ನಾನು ಮಾಡ್ಬಿಟ್ಟು ತಗೋ. ಸರಿ ಮಡಿಕೆ ತಗೋ. ಮತ್ತೆ ಕುರಿ ನಂದನಾ? ನಿಂದ. ಕುರಿ ಬಾರ ಹೋಗದ. ಕುರಿ ಒಯ್ದು ಈಗ ಮಡಿಕೆ ಬಂದು, ಕುರಿ ಒಯ್ದು
ಚಳಿ ಅಲ್ಲ ಅದು ಮೇಯ್ತಾ ಇದೆ. ಮತ್ತೆ ಸಮ್ಮರ್ ಬೇರೆ ನೋಡಿ ಎಷ್ಟು ಲೈಟ್ ಹಾಕಿದ್ದಾರೆ ನೋಡಿ. ನಾನು ಚಡ್ಡಿ ಮತ್ತೆ ಬನೀಲ್ ಮೇಲೆ ಬಂದಿದ್ದೀನಿ, ನನಗೆ ಚಳಿನೇ ಆಗಲ್ಲ. ತಿಳಿತಾ ಇವಾಗ? ಅಯ್ಯೋ ನೀ ಗೊತ್ತಾಗಯ್ಯ, ಮದುವೆ ಆಗಷ್ಟು ದೊಡ್ಡವನ? ಓಹೋ ಮದುವೆ ಆಯ್ತಪ್ಪ, ನಿಂಗೆ ಏನ್ ವರ ಬೇಕು ಕೇಳ್ಕೊ. ಅಯ್ಯಯ್ಯೋ ನನ್ಗೇನ್ ವರ ಬೇಡ, ನಮ್ಮ ಮನೇಲಿ ಹೆಣ್ಮಕ್ಳೇ ಇಲ್ಲ. ಸಾಕನ್ ಸಾಕಾಗೆ ಸ್ವಲ್ಪ ನಿಂತಾಗ ಹೋಗ್ಬಿಟ್ನಪ್ಪ. ಯಾರ ಸ್ವಾಮಿ ನೀನು? ವರ ಕೇಳು ಅಂದ್ರೆ ಟಗರು ಕೇಳ್ತಿದ್ಯಾ? ಪ್ಲೀಸ್ ಪ್ಲೀಸ್ ಬಾಗೋತೆ ನೀವನ್ ಮಾತಾಡಿ ಪ್ಲೀಸ್ ಕೊಡಪ್ಪ. ಅಯ್ಯೋ ದೇವರೇ, ಇದೇನ್ ಸಿಕ್ಕೊಂಡ್ಬಿಟ್ನಪ್ಪ. ಪಾಪ ಬಿಡು ಹುಡುಗ, ಮನೇಲಿ ಬೇರೆ ಹೆಣ್ಮಕ್ಳಿಲ್ಲ, ಆತ ಬೇರೆ ಸಾಯ್ತವನೆ, ನೋಡ್ರೆ ಬದ್ಕೊಂಡ್ ಕಾಣ್ತವನೆ. ಆಯ್ತಾಯ್ತು ಬಿಡಿ, ಏನೋ ಬಂದು ಸರಿ ಟಗರು ಕೊಡಿ. ಹಾ ಒಂದ್ ನಿಮಿಷ, ಮೊದ್ಲಿಗೆ ಏನ್ ಕೊಡ್ತೀಯಾ? 4,000ನಾ? ಆಯ್ತಾಯ್ತು, ನನಗೆ 4,000 ಕೊಡು. 4,000ಕ್ಕಿಂತ ಇನ್ನೂ 1,000 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ? ಓ 4,000 ಜೊತೆಗೆ ಇನ್ನೊಂದು 1,000 ಅಂದ್ರೆ 5,000. ಓ ಲಕ್ಷ್ಮಿ ಲಕ್ಕು. ಆಯ್ತಾಯ್ತು ಕೊಡಿ ಕೊಡಿ. 1 2 3 ಥ್ಯಾಂಕ್ಸ್ ಕಣ್ರಿ. 5,000 ಸ್ವಾಮಿ ಇವಾಗ ನಾನು ನೋಡ್ಲಾ? ಅಯ್ಯೋ ಬೇಡಪ್ಪ, ಇಲ್ಲಿ ತುಂಬಾ ಶೆಕೆ, ಸ್ವಲ್ಪ ತಣ್ಣಗಿರ್ತೀನಿ, ನಾನಿಲ್ಲಿ ಬರ್ತೀನಿ. ಅಯ್ಯೋ ಟಗರ್ ಕೊಟ್ಟಂಗೆ ಹೊಟ್ಟೆ ತಣ್ಣಗಿರ್ಲಪ್ಪ. ನೋಡಿ ಟಗರ್ ಎಷ್ಟು ಚೆನ್ನಾಗೈತೆ. ಏನಿದು ನಿಮ್ಮ ತಾತನ ಸೊಂಡು ಬರ್ತಿದೆ? ಹೋಗಪ್ಪ.
ರಿವರ್ಸ್ ಎಲ್ಲ ಕೊಂಡಿದ್ದೆ ಹೋಗೋ. ಆ ಬ್ರೇಕ್ ಹಾಕಲ್ಲೇ ನಿಂತ್ಕೋ. ಹಾ ಆದ್ರೆ ಒಂದು ತಪ್ಪು ಮಾಡಿದ್ರಿ. ನೀವ್ ಕೇಳಿದ್ರಲ್ವಾ ಹೆಂಗಿತ್ತು ನನ್ನ ನೃತ್ಯ ಸಭ್ಯತೆ ಪ್ರೇಕ್ಷಕರಿಗೆಲ್ಲ ಮನೆ ನೆನಪಾಗಿ ಓಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಹೆಂಗಿತ್ತು ನನ್ನ ನೃತ್ಯ ರಸಿಕರಂತ ಕೇಳಿದ್ರೆ ಅಂತ ಹಿಂಗೆ ಬಾಯಿ ತೆಕ್ಕೊಂಡಿರ್ತಿದ್ರು. ಅದು ಅಲ್ಲದೆ ಒನ್ಸ್ ಫಾರ್ ಅಂತಾನು ಅಂತಿದ್ರು. ನಿಮ್ ಡ್ಯಾನ್ಸ್ ನೋಡಿ ನನ್ ಕುದುರೆನೆ ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಆಯ್ತು. ಹಿಂಗೆ ಸ್ಟೆಪ್ ಹಾಕೋ. ಹಂಗೆ ಹಂಗೆ ಆಮೇಲೆ ಏನಾಯ್ತು ಗೊತ್ತಾ? ನಿಮ್ ಡ್ಯಾನ್ಸ್ ನೋಡಕ್ಕೆ 2 ಕಣ್ ಸಾಲದು, ಸಂಗೀತ ಕೇಳಕ್ಕೆ 2 ಕಿವಿ ಸಾಲದು. ಅದೆಲ್ಲ ಬಿಟ್ಟು ಅವೆರಡನ್ನೂ ಹೊಗಳಕ್ಕೆ 1 ನಾಲ್ಗೆ ಕೂಡ ಸಾಲದು. ಹೌದಪ್ಪ ಹೌದು. ಅವಾಗಲೇ ಹೇಳಿದ್ನಲ್ವಾ ಕೇಳಿಸ್ಕೊಂಡಿಲ್ವಾ? ಎಷ್ಟು ಸಲ ಹೊಗಳಿದ್ರು ಅಷ್ಟೇ 1 ನಾಲ್ಗೆ ಸಾಲದು ನಿಮ್ಗೆ. ಇನ್ನಷ್ಟು ಅಯ್ಯೋ ದೇವ್ರೆ, ನಾನು ಎಷ್ಟು ಹೊಗಳಿದ್ರು ಅಷ್ಟೇ. ಅದೇನೋ ಸೊಂಟ ಹಿಂಗೆ ತಿರುಗಿಸ್ತಿಯಲ್ಲ ಅದು ನಿಂದೇನಾ? ಹೌದಪ್ಪ ನಂದೆ. ನೋಡು ನೋಡು ಇನ್ನೇನು ಮಂಡಿ ಸೊಂಟ ತಂದು ತಿರುಳಕ್ಕಾಗುತ್ತಾ? ಏನ್ ಸೊಂಟನಪ್ಪ ನಿಂದು? ಅದಕ್ಕೆ ಹೇಳೋದು ಸೊಂಟಲಿರೋ ಬುದ್ಧಿ ತಲೆಲಿಲ್ಲ ಅಂತ. ಇಂಥ ಸೊಂಟ ಪಡ್ತಿರೋ ಈ ಭಾರತ ಹೇಳು. ಅಮ್ಮಯ್ಯ ಏನ್ ಚಂದ ಮಾತಾಡ್ತಿ. ನನಗೂ ಹಾಗೆ ಅನ್ಸುತ್ತೆ. ಏನ್ ಮಾಡ್ಲಿ? ಅಯ್ಯೋ ಏನು ಮಾಡಕ್ಕಾಗಲ್ಲ ಬಿಡು. ಅದಕ್ಕೆ ಹೇಳೋದು ಸೊಂಟಲಿರೋ ಬುದ್ಧಿ ತಲೆಲಿಲ್ಲ ಅಂತ. ಅಯ್ಯ ಏನಾದ್ರೂ ಮಾಡೋದು ಸಿನಿಮಾಗೆ ಸೇರೋದು ಏನ್ ಮಾಡ್ಲಿ? ಸಿನಿಮಾಗೆ ಸೇರೋದ? ಅಯ್ಯೋ ಬಿಡು, 10 ಲಕ್ಷ ರೂಪಾಯಿ ಅಷ್ಟೇ ಖರ್ಚಾಗುತ್ತೆ. 10 ಲಕ್ಷ ರೂಪಾಯಿ? ಹೌದು. ಅದರಲ್ಲಿ ಒಂದು ಸಾಂಗ್ ಹಾಡು. ಆ ಸಾಂಗ್ ಅಲ್ಲಿ ಒಂದು ಸ್ಟೆಪ್ ಹಾಕು. ರಾರಾ ಸೈ ಸಕೆ ಬಾರ ಅಂತ. ಅವಾಗ ಫುಲ್ಲು ಫೇಮಸ್ ಆಗ್ತೀಯ. ನೀವು ಡ್ಯಾನ್ಸ್ ಮಾಡಕ್ಕೆ ಕೆಲವು ಜನರು ಇರ್ತಾರೆ. ಹೆಂಗಂದ್ರೆ ಇದಾರಲ್ಲಪ್ಪ ಎಷ್ಟೊಂದು ಜನ ನಮಗೆ ಇರ್ತಾರೆ ಬಿಡು. ನಿಮಗೆ ಎಷ್ಟೋ ಜನ ನಟ ನಟಿಯರು. ಆಯ್ತಾಯ್ತು ನರ್ತಕಿಯರೇ, ಒಂದು ಸಹಾಯ ಮಾಡ್ತೀರಾ? ಇವತ್ತು ನಾನು ಇಲ್ಲೇ ಮಲ್ಕೋಬೋದಾ? ನನ್ನ ಕುದುರೆಗೆ ಏನ್ ಮಾಡ್ಲಿ? ಒಂದು ಹೇಳ್ತೀನಿ, ರಾರ ಸಾಂಗ್ ಮಾತ್ರ ಹಾಡ್ಬೇಡಿ. ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಯ್ತಾಯ್ತು. ಏ ಕುದುರೆ, ಇಲ್ಲಿ ಮಲಗು, ನಾನು ಇಲ್ಲಿ ಮಲಗ್ತೀನಿ. ಏ ಕುದುರೆ ಗುಡ್ ನೈಟ್. ಇಲ್ಲಪ್ಪ ಜೋಬಲ್ಲಿ ದುಡ್ಡಿದೆ, ಯಾರಾದ್ರೂ ಎತ್ಕೊಂಡು ಕೊಡ್ತಾರೆ. ಇದು ಕುದುರೆ ಕಾಲಲ್ಲಿ ಇಟ್ಟಿರ್ತೀನಿ, ಅವಾಗ ಯಾರು ಎತ್ಕೊಳ್ಳಲ್ಲ. ಏ ಹುಷಾರಪ್ಪ, ಅದ್ರ ಮೇಲೆ ಲತ್ತಿ ಬಿಡಂಗಿದ್ಯಾ? ಗುಡ್ ನೈಟ್. ಓಹೋ, ನನಗಿಂತ ಮನೆ ಕದಾರಿಗೆ ಸವಾರಿ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿರೋರಿಗೆಲ್ಲ ನರ್ತಕಿರ್ಬೇಕು ಕಂಡಿದ್ರೆ ಇವ್ರಿಗೆ ಯಾರೇ ಬಂದ್ಕೊಂಡು ನೋಡಿ ಹೇಗೆ ಅರ್ಥೈಸ್ತಾರಂತ. ನಾನು ಸೈಡ್ ವಿಂಗಲ್ಲಿ ನೋಡ್ತಾ ಇರ್ತೀನಿ. ಎಲ್ಲರೂ ಮಾಡಿದಾರಲ್ಲ, ನಾನು ಏನಾದ್ರು ಮಾಡ್ಬೇಕಲ್ಲ. ಅಯ್ಯೋ ಇಷ್ಟೊಂದು ದುಡ್ಡು ನನ್ನ ದುಡ್ಡು ಕಳ್ಳಿ ನಂದೆಲ್ಲ ಕಳ್ತನ ಮಾಡ್ತಾವಳೆ. ಏನು ಕಳ್ಳಿ ಅಲ್ವಾ? ಮತ್ತೆ ಯಾಕೆ ನಂದು 5,000 ಕಳ್ತನ ಮಾಡ್ತಿದ್ದಪ್ಪ? ಅದು ನಿನ್ನ ದುಡ್ಡು ಗೊತ್ತಿರಲಿಲ್ಲ. ನಂದೇ ದುಡ್ಡು. ಪ್ರತಿದಿನ ಕುದುರೆ ಇಲ್ಲಿಂದ ಲದ್ದಿ ಬೀಳುತ್ತೆ. ಅವಾಗ ಅದರಿಂದ 10,000 ಬೀಳುತ್ತೆ. 10,000? ಹೌದು. 1 ದಿನಕ್ಕೆ 10,000, 10 ದಿನಕ್ಕೆ 1 ಲಕ್ಷ. 1 ತಿಂಗಳು ಲದ್ದಿ ಹಾಕ್ಸ್ಬಿಟ್ರೆ ಸುಲಭವಾಗಿ ದುಡಿಬೋದು. ಇದಲ್ಲಿ ಸಿಗಾಕೊಂಡ್ಬಿಟ್ನಪ್ಪ. ಈ ಕುದುರೆ ಕೊಟ್ಬಿಡೋದಂತೆ. ಅದು ಸ್ಪೆಷಲ್ ಕುದುರೆ. ಲದ್ದಿ ಹಾಕಿದ್ರೆ 10,000 ಬರುತ್ತೆ. ಆಗಲ್ಲ. ಈಸ್ಕಣಪ್ಪ. ಅಯ್ಯೋ ಪಾಪ ಬಿಡು, ನರ್ತಕಿಯರು ರಾ ಅಂತ ಡ್ಯಾನ್ಸ್ ಮಾಡ್ತಿರು. ಏನಾದ್ರು ಕೊಡ್ಬೇಕಲ್ಲ. ಆಯ್ತಾಯ್ತು, ಸ್ಪೆಷಲ್ ಕುದುರೆ ನಿಂದು. ಇವಾಗ ಆಮೇಲೆ ಎತ್ತಕೊಂಡು ಹೋಗ್ಲಾ? ಆಯ್ತಪ್ಪ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ. ಸೇರ್ತೀವಿ. ಕುದುರೆ ಹೋಗಿ ಈಗ ಆನೆ ಬಂತು, ಕುದುರೆ ಹೋಗಿ ಈಗ ಆನೆ ಬಂತು. ಬೆಳಗಾಗೋಗಿದೆ. ಇದೇನಿದು? ಈ ಹುಡುಗಿ ಕುದುರೆ ಲದ್ದಿ ಹಾಕೊಂಡು ನೋಡ್ತಾ ಇದ್ದಾಳೆ. ನಾನು ಈ ಕುದುರೆ ದುಡ್ಡಿನ ಲದ್ದಿ ಹಾಕ್ತಾ ಇರೋದನ್ನ ನೋಡ್ತಿರೋದು. ಏನ ಈ ಕುದುರೆ ದುಡ್ಡಿನ ಲದ್ದಿ ಆಗತ್ತಾ? ಅದಾಗೆ? ಹೌದು ಬಾಗೋದ್ರೆ, ನಿನ್ನೆ ರಾತ್ರಿ ಒಬ್ಬ ಕಿಟ್ಟಿ ಅಂತ ಬಂದಿದ್ದ ಹುಡುಗ, ಅವನೇ ಹೇಳ್ದ ಹಿಂಗೆ. ಈ ಕುದುರೆ ದುಡ್ಡಿನ ಲದ್ದಿ ಹಾಕತ್ತ? ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ? ಏನು ಯಾರು ಕುದುರೆ ದುಡ್ಡಿನ
ಅವ್ರನ್ನ ಮಾರ್ಬಿಟ್ಟು ಏನಾರು ಮಾಡಿ ಒಂದು ಹುಡುಗಿನ ಮದ್ವೆ ಆಗ್ಬೇಕು. ಆದ್ರೆ ಊರು ಬಲೆ ವಿಚಿತ್ರವಾಗಿದೆಯಲ್ಲ, ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೋಬೇಕು. ಯಾರಿದ್ದಾರೆ? ನಮ್ಮ ಬಾಗ್ಬಂದಿದ್ದಾರೆ. ಬಾಗ್ಬಂದ್ರೆ ಬಂದ್ರೆ ಯಾಕೆ ತಿಳ್ಕೊಂಡಿದ್ದೀರಾ? ಬನ್ನಿ. ಇವಾಗ ಹೇಳ್ರಿ, ಇದು ಯಾವ ಊರಂತ? ಇದು ಪ್ರಿಯೂರ್ ಅಂತ. ಓಹೋ, ತುಂಬಾ ಚೆನ್ನಾಗಿದೆ ಹೆಸರು. ಯಾಕೆಲ್ಲರೂ ಹಿಂಗಿದ್ದಾರೆ? ಸ್ವಲ್ಪ ಹೇಳಿ, ಏನಾಗಿದೆ ಇಲ್ಲಿ? ಇಲ್ಲ, ಒಬ್ಬ ರಾಜ ಇದ್ದಾನೆ. ಅವ್ರಿಗೆ ಮಗಳಿದ್ದಾರೆ. ಅವ್ರ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲ. ಯಾಕಪ್ಪ ಅದಂಗೆ? ಅವಳಿಗೂ ಕೆಲವು ಷರತ್ತಿದೆ. ಏನದು? ಅಲ್ಲೋಡು, ನಾನು ಮದ್ವೆ ಆಗೋ ಹುಡುಗ ಒಬ್ಬ ದೊಡ್ಡ ಸ್ವಾಮೀಜಿ ಆಗಿರ್ಬೇಕು. ಅವ್ನ ಹಿಂದೆ ಮುಂದೆ ನಾಲ್ಕು ಜನ ಆಳು ಕಾಳುಗಳಿರ್ಬೇಕು. ಅವನು ಮಾಟ ಮಂತ್ರ ಮಾಡಿದ್ರೆ ದೊಡ್ಡ ಬೆಟ್ಟನೇ ಅಳ್ಗಾಡ್ಬೇಕು. ನಾನು ಅಂಥವರನ್ನೇ ಮದ್ವೆ ಆಗೋದು. ಯಪ್ಪ, ಇದೇನ್ ಷರತ್ತ ಅಥವಾ ಏನ್ ಕಾನ್ಸ್ಟಿಟ್ಯೂಷನ್ ಓದ್ದೋಳಲ್ಲ ಇವಳು? ನೀವ್ ಹೇಳಿ ಪ್ರೇಕ್ಷಕರೇ, ಇದು ಸಾಧ್ಯನಾ? ಸಾಧ್ಯನೇ ಇಲ್ಲ. ಚಂದ್ರಮ್ಮ ಮ್ಯಾಮ್, ನೀವ್ ಹೇಳಿದ್ದು ಸಾಧ್ಯನಾ? ತಾಗೋದ್ರೆ ನೀವ್ ಹೇಳಿ ಸಾಧ್ಯನಾ? ಸಾಧ್ಯವಲ್ಲಪ್ಪ. ಸರಿ, ಅವಳನ್ನೇನೋ ಮತ್ತವಲ್ಲಪ್ಪ, ಕಾನ್ಸ್ಟಿಟ್ಯೂಷನ್ ಅವಳು. ಈ ಆನೆ ಮಾಡಿ ನೀ ಸಿಗೋ ದುಡ್ಡಲ್ಲಿ ನೀ ಒಬ್ಬಳನ್ನ ಮದ್ವೆ ಆಗ್ತೀನಿ. ಬಾರ ನಾವು ಹೋಗೋದ. ನನಗೆ ಸ್ವಲ್ಪ ಪ್ರೀತಿ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಬರ್ಬೇಡಿ. ಎಲ್ಲರೂ ಒಂದ್ ಕಡೆ ಇರಿ. ನಿನಗೇನು ನನ್ನ ಯಾಕೋ ಮರ್ಚ್ ಮಾಡ್ತಿದ್ಯಾ? ಯಾವಾಗ ಸೈಡ್ಗೆ? ಆಯ್ತಾಯ್ತು, ನಾನು ನಿಮ್ಗೆ ಮೋಸ ಮಾಡಿ ನಿಮ್ಗೆ ತಿಳಿದಿರೋ ವಿಷಯ ಬಹಳ ಸಂತೋಷ. ಸ್ವಲ್ಪ ಕುತ್ಕೊಳ್ಳಿ. ಟೀ ಕಾಫಿ ಬೇಕಾ ಹೇಳಿ? ಶುಗರ್ಲೆಸ್? ಶುಗರು ಬೇಡ, ಶುಗರ್ಲೆಸ್ ಬೇಡ, ಏನು ಬೇಡ, ಕುತ್ಕೊಳ್ಳಿ. ನಾನು ತುಂಬಾ ಪ್ರಾಮಾಣಿಕ ವ್ಯಕ್ತಿ. ನಾನು ಮಂತ್ರಿಗಳ ತರ ಹಾಕೊಂಡ್ರೆ ತನಕ ಏನೋ ಮೋಸ ಮಾಡೋನಲ್ಲ. ನೋಡಿದ್ರಾ ನಮ್ಗೆ ಹೇಗಂದಿದೆ ನಮ್ಮ ಹುಡುಗ? ಆಯ್ತಾಯ್ತು, ಇವಾಗ ಏನೋ ಅಂತಿದ್ದೆ. ಗೊತ್ತಾಯ್ತು. ನಮ್ಮ ಭಾಗವತರು ಹೇಳ್ದಂಗೆ ನಾನು ಪಕ್ಕದೂರಿನ ರಾಣಿನ ಮದ್ವೆ ಆದ್ರೆ ನಾನು ಏನಾಗ್ತೀನಿ? ಒಂದ್ ವೇಳೆ ನಾನು ರಾಜ ಆದ್ರೆ ನಾನು ನಿಮ್ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡಿಸ್ಬೇಕು. ನಿಮ್ ಸಮಸ್ಯೆಗೆ ಪರಿಹಾರ ಬೇಕಾ? ನಾನೇ ನಿಮ್ಗೆ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ನೀವೆಲ್ಲರೂ ನನ್ನ ಶಿಷ್ಯರಾಗಬೇಕು. ಆಗ್ತೀರಾ? ಆನೆ, ಇವ್ರೇನೋ ಆಗಲ್ಲ, ಬಾರನ ಹೋಗೋದ. ನಾನು ರಾಜ. ಇವಾಗ ನೀವೆಲ್ಲ ನನಗೇನು ಶಿಷ್ಯರೇ? ಒಂದ್ಸಲ ಮಂತ್ರ ಜಪಿಸಿ. ನೀವು ಜಪಿಸೋದು ಅಲ್ಲಿ ತನಕನೂ ಕೇಳಲ್ಲ, ಜೋರಾಗಿ ಜಪಿಸ್ರು. ಹಂಗೆ ಇವಾಗ ಬನ್ನಿ ಹೋಗೋದ. ಮಹಾರಾಜರೇ, ಪ್ರಣಾಮಗಳು. ನಾನು ನಿಮ್ಮ ರಾಣಿಯನ್ನು ಮದುವೆ ಆಗಲು ಬಂದಿದ್ದೀನಿ. ಅದಕ್ಕೆ ನನ್ನ ಹಿಂದೆ ಮುಂದೆ 4 ಜನ ಆಳು ಕಾಳುಗಳಿರ್ಬೇಕು. ಅಯ್ಯೋ, ಒಂದ್ ಸರಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಎಲ್ಲರೂ ಜಾಣರಲ್ಲಿ ಜಾಣ
ಹೆಸರು ಜಾನ್ವಿ, ನನ್ನ ಪಾತ್ರ ನರ್ತಕಿ. ನಮಸ್ಕಾರ, ನನ್ನ ಹೆಸರು ರಿತನ್ಯ, ನನ್ನ ಪಾತ್ರ ರಾಣಿ. ನಮಸ್ಕಾರಗಳು, ನನ್ನ ಹೆಸರು ದೀಕ್ಷಿತ್, ನನ್ನ ಪಾತ್ರ ರಾಜ. ನನ್ನ ಹೆಸರು ನಲ್ಮೆ, ನನ್ನ ಪಾತ್ರ ನರ್ತಕಿ. ನಮಸ್ಕಾರ ಎಲ್ಲರೂ, ನನ್ನ ಹೆಸರು ಇಹಾದ್ರಿಯ, ನನ್ನ ಪಾತ್ರ ನರ್ತಕಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನ್ವಿಕಾ, ನಾನು ನರ್ತಕಿ ಮತ್ತು ಶಿಶಿರು ತಮಾಟ ಮಾಡೋರು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಇಷ್ಟ, ನನ್ನ ಪಾತ್ರ ನರ್ತಕಿ. ನನ್ನ ಹೆಸರು ಪ್ರಾರ್ಥನಾ, ನನ್ನ ಪಾತ್ರ ನರ್ತಕಿ ಮತ್ತು ತಂಗಿ. ನಮಸ್ಕಾರ, ನನ್ನ ಹೆಸರು ಶ್ರೇಯಸಿ ಗೌಡ, ನನ್ನ ಪಾತ್ರ ಭಾಗವತಿ. ನಮಸ್ಕಾರಗಳು, ನನ್ನ ಹೆಸರು ದುಷ್ಯಂತ್, ನನ್ನ ಪಾತ್ರ ಮುದುಕ ಮತ್ತು ಅಲ್ಲಿ ಎಲ್ಲೇ